ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಕಾನೂನಿನ ಮೇಲೆ ಕಿಂಚಿತ್ತೂ ಗೌರವವಿಲ್ಲ, ಪವಿತ್ರ ಸೇರಿ ಎಲ್ಲರಿಂದಲೂ ಒಳಸಂಚು. ದರ್ಶನ್ರಿಂದ ಅಭಿಮಾನಿ ಬಳಗದ ಬಳಕೆ, ಸ್ಫೋಟಕ ಅಂಶಗಳನ್ನು ಉಲ್ಲೇಖಿಸಿ ಜಾಮೀನು ನೀಡದಂತೆ ಕೋರ್ಟ್ಗೆ ಪೊಲೀಸರ ಮನವಿ. ಪಟ್ಟಣಗೆರೆ ಶೆಡ್ ಮಾಲೀಕರಿಂದ ಬಿಬಿಎಂಪಿಗೆ ಆಗಿಲ್ಲ ತೆರಿಗೆ ಪಾವತಿ. 15 ವರ್ಷ ಟ್ಯಾಕ್ಸ್ ಕಟ್ಟದಿದ್ರು ಬಿಬಿಎಂಪಿ ಸೈಲೆಂಟ್ ಆಗಿರೋದೇಕೆ? ಪಾಲಿಕೆ ಅಧಿಕಾರಿಗಳ ನಡೆ ಬಗ್ಗೆಯೂ ಸಾಲು ಸಾಲು ಅನುಮಾನ. ಹದಿನೈದು ವರ್ಷದಿಂದ ಶೆಡ್ ತೆರಿಗೆ ಕಟ್ಟಿಲ್ಲ ಅನ್ನೋದು ಸುಳ್ಳು. ಆ ಜಾಗ ಕಮರ್ಷಿಯಲ್ ಆಗಿರೋದೇ ವರ್ಷದ ಹಿಂದೆ. ಎಲ್ಲ ದಾಖಲೆಗಳು ಕರೆಕ್ಟ್ ಆಗಿವೆ. ಶೆಡ್ ಮಾಲೀಕ ಪಟ್ಟಣಗೆರೆ ಜಯಣ್ಣ ಸ್ಪಷ್ಟನೆ. ತೊಂಬತ್ತು ದಿನ ಆದ್ಮೇಲೆ ದರ್ಶನ್ ಹೊರಗೆ ಬರ್ತಾರೆ. ಆತನನ್ನ ನಂಬಿ 100-200 ಕೋಟಿ ಬಂಡವಾಳ ಹಾಕಿದ್ದಾರೆ. ದರ್ಶನ್ ಒಳ್ಳೆಯವರು, ಅವರ ಸಹವಾಸವೇ ಸರಿ ಇಲ್ಲ. ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಪ್ರತಿಕ್ರಿಯೆ. ದರ್ಶನ್ ತಾಯಿ ನನ್ನ ಮಗನನ್ನ ಬೆಳೆಸಿ ಎಂದು ಕಣ್ಣೀರು ಹಾಕಿದ್ರು. ನಾನು ನೋಡಿದ ದರ್ಶನ್ಗೂ ಇಂದಿನ ದರ್ಶನ್ಗೂ ವ್ಯತ್ಯಾಸ ಇದೆ. ರೇಣುಕಾಸ್ವಾಮಿ ಕುಟುಂಬದ ಬಗ್ಗೆಯೂ ಲಹರಿ ವೇಲು ಭಾವುಕ, ಬೇಸರದ ನುಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.